ನಮಸ್ತೆ, ನಾನು ವಿಶ್ವತೇಜ್. ಇವತ್ತು ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋಕೆ ಹೊರಟಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. 9,000 ಎಕರೆನಲ್ಲಿ ಟೌನ್ಶಿಪ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿನ ರೈತರು ನಾವು ಜಮೀನು ಕೊಡಲ್ಲ ಅಂದ್ಬಿಟ್ಟು ಎಷ್ಟು ಹಠ ಮಾಡಿದ್ರು, ಎಷ್ಟು ಧರ್ನಾ ಮಾಡಿದ್ರು ಇವ್ರಿಗೆ ಯಾರೇ ಬುಲಾರೆ ಅಂತ ಇಲ್ಲ. ಅಷ್ಟೊಂದು ಇಂಟ್ರೆಸ್ಟ್ ಏನಕ್ಕೆ ಈ ಗೌರ್ಮೆಂಟಿಗೆ? ಬ್ಯಾಂಗ್ಳೂರಿನ ನೆಟ್ಟಿಗೆ ಇನ್ನೂ ರೆಡಿ ಮಾಡಿಲ್ಲ. ಬ್ಯಾಂಗ್ಳೂರಿಗೆ ಇನ್ನೂ ಮಾಡೋ ಕೆಲಸಗಳು ಬೇಜಾನಿದೆ. ಅದನ್ನು ಬಿಟ್ಬಿಟ್ಟು ಟೌನ್ಶಿಪ್ ಮಾಡೋಕೆ ಹೋಗ್ತಾರಂತೆ. ಟೌನ್ಶಿಪ್ಗೆ ರೋಡ್ಗಳು ಸರಿ ಇಲ್ಲ, ಫುಟ್ಪಾತ್ಗಳು ಸರಿ ಇಲ್ಲ, ಟ್ರಾಫಿಕ್ ರೂಲ್ಸ್ ಯಾರು ಫಾಲೋ ಮಾಡಲ್ಲ. ಇದನ್ನು ನೋಡಿ ಜನಕ್ಕೆ ಮಳೆ ಬಂತು ಅಂದ್ರೆ ಮುಳುಗೋಗುತ್ತೆ ಬ್ಯಾಂಗ್ಳೂರು, ಅರ್ಧ ಬ್ಯಾಂಗ್ಳೂರು. ಅದ್ರ ಬಗ್ಗೆ ನಿಮಗೆ ಯೋಚನೆ ಇಲ್ಲ. ಇದನ್ನೇನೋ ಉದ್ಧಾರ ಮಾಡಿ ಏನೋ ಒಳ್ಳೆ ಫಾರಿನ್ ಮಾಡಿಬಿಟ್ಟಿದ್ದೀರಾ ಬ್ಯಾಂಗ್ಳೂರ್ನ. ನೀವು ಅಲ್ಲಿ ಹೋಗಿ ಕಿತ್ತಿದ ಹಾಕೋಕೆ ಟೌನ್ಶಿಪ್ಗೆ. ಅವ್ರ ಪಾಡಿಗೆ ಅವರಲ್ಲ ರೈತರು ಕೆಲಸ ಮಾಡಿಕೊಂಡು. ನೀವ್ಯಾರು ಕೇಳಕ್ಕೆ ಅವ್ರ ಜಮೀನ? ಹೋಗಿ ಅವ್ರ ತಾತರ ಮುತ್ತಾತರಿಂದ ಬರ್ತಾ ಇದೆ ಜಮೀನು ಅವ್ರದ್ದು. ಯಾಕೆ ನಿಮ್ಮ ಮನೆಗಳೆಲ್ಲ ಸೇಫ್ಟಿ ಇದೆಯಲ್ಲ? ಒಳ್ಳೊಳ್ಳೆ ಏರಿಯಾಗಳಲ್ಲಿ ಅರ್ಧ ಎಕರೆಗಳಲ್ಲಿ ಮನೆಗಳು ಕಟ್ಕೊಂಡು ಚೆನ್ನಾಗಿರ್ತೀರಲ್ಲ, ಸೆಕ್ಯೂರಿಟಿಗಳನ್ನ ಹಾಕೊಂಡು, ಪೊಲೀಸ್ಗಳನ್ನ ಹಾಕೊಂಡು. ನಿಮ್ಗೆಲ್ಲಿ ಗೊತ್ತಾಗಬೇಕಾ ಸಂಕಟ, ಆ ಕಷ್ಟ, ಆ ನೋವು? ಅಧಿಕಾರ ಬಂದ ತಕ್ಷಣ ಯಾವುದೋ ಒಂದು ಮಾಡ್ಬಿಡೋದು. ಅವ್ರಿಗೆ ನಾನು ಅನ್ನೋದು ಇರಬಾರ್ದು, ಈಗೋ ಇರಬಾರ್ದು. ಫಸ್ಟ್ ಅದನ್ನ ಬಿಡಿ. ನೀವು ಎಲ್ಲರೂ ಬ್ಯಾಂಗ್ಳೂರ್ನ ನೆಟ್ಟಿಗೆ ರೆಡಿ ಮಾಡೋಕ್ಕೆ ಕಲ್ತ್ಕೊಳ್ಳಿ ನೀವು, ಸಾಕು. ಪಾಪ ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ, ಎಲ್ಲರೂ ಈ ಥರ ಇಲ್ಲ. ಕೃಷ್ಣ ಬೈರೇಗೌಡವ್ರು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಅಂಥವ್ರಿಗೆ ಕೊಡಿ, ಇನ್ನೂ ಒಳ್ಳೆ ಅಧಿಕಾರ ಕೊಡಿ ಅಂಥವ್ರಿಗೆ ಕೆಲಸ ಮಾಡೋಕ್ಕೆ. ಇನ್ನೂ ಮಾಡೋ ಕೆಲಸನೇ ಬೇಜಾನಿದೆ ಇಲ್ಲಿ. ನೀವು ಅಲ್ಲಿಗೆ ಹೋಗಿ ಕಿತ್ತು ದಬ್ಬಾಕೋದೇನಿಲ್ಲ ಅಲ್ಲಿ. ರೋಡ್ಗಳು, ನೆಟ್ಟಿಗೆ ರೋಡ್ಗಳಿಲ್ಲ ಈ ಸಿಟಿಗೆ. ರೋಡ್ಗಳಾಗಲಿ, ಆ ಲೈನ್ಗಳಾಗಲಿ, ಜೀಬ್ರಾ ಕ್ರಾಸ್ ಲೈನ್ಗಳಾಗಲಿ, ಸಿಗ್ನಲ್ಗಳಾಗಲಿ ಕರೆಕ್ಟಾಗಿ ಮಾಡಿ. ನೀವು ಸ್ಟ್ರೀಟ್ ಲೈನ್ಗಳೆಲ್ಲ ಕರೆಕ್ಟಾಗಿ ನೀವು ಮಾಡಿದ್ರೆ ಸಿಂಗಾಪುರ್ ಥರ ಇರ್ತದೆ ನಮ್ಮ ಬ್ಯಾಂಗ್ಳೂರು. ಅದ್ರ ಬಗ್ಗೆ ಚಿಂತೆ ಇಲ್ಲ ನಿಮಗೆ. ಮೇಯ್ನ್ ರೋಡ್ ಕಿತ್ತೋಗಿರ್ತದೆ. ಮೇಯ್ನ್ ರೋಡು ಏನು ವಿಲೇಜ್ ರೋಡ್ ಅಲ್ಲ ಅದು. ವಿಲೇಜ್ ರೋಡ್ಗಳು ಚೆನ್ನಾಗಿದ್ದಾವೆ ಬೇರೆ ಸ್ಟೇಟಲ್ಲಿ. ಇಲ್ಲಿ ನೋಡಿ ಮೇಯ್ನ್ ರೋಡ್ಗಳು ಕಿತ್ತೋಗಿದ್ದಾವೆ. ಬ್ಯಾಂಗ್ಳೂರ್ನ ನೆಟ್ಟಿಗೆ ರೆಡಿ ಮಾಡಿ ಫಸ್ಟು. ಮಳೆ ಬಂದರೆ ನೀರು ಎಲ್ಲಿ ಹೋಗ್ಬೇಕು, ನೀರು ಸೋರ್ಸ್ ಎಲ್ಲಿ ಹೋಗ್ಬೇಕು ಅದನ್ನ ಯೋಚನೆ ಮಾಡಿ. ರಾಜುವೆ ಕಾಲುವೆ ಅಂತ ಬರ್ತೀರಾ, ಮನೆಗಳು ಕಟ್ಕೊಂಡಿರ್ತಾರೆ, ಗುರುಪ್ರವೇಶ ಮಾಡಿರ್ತಾರೆ, ಬಂದು ಹೊಡೆದಾಕ್ಬಿಡ್ತೀರಾ. ಈ ರೂಲ್ಸೇ ಚೇಂಜ್ ಆಗಬೇಕು. ಅಲ್ಲಿ ರಾಜಕಾಲುವೆ ಹೋಗುತ್ತೆ ಅಂದಾಗ ಯಾವನ್ ಪರ್ಮಿಷನ್ ಕೊಟ್ಟಿದ್ದೆ? ಅವನು ಪರ್ಮಿಷನ್ ಕೊಟ್ಟಿದ್ದೆ, ಅವನು ಸೈನ್ ಮಾಡ್ತಾರೆ ಯಾರು? ಅವ್ರು ನಿಡ್ಕೊಳ್ಳಿ ಫಸ್ಟು. ನನ್ನ ಫ್ರೆಂಡ್ ಕಷ್ಟಪಟ್ಟು ಒಂದು ಸೈಟ್ ತಗೊಂಡಿದ್ದಾನೆ, ಅಲ್ಲೆಲ್ಲೋ 10 ವರ್ಷ ಆಯ್ತು ತಗೊಂಡವನು. ಇವಾಗ ಹೋದ್ರೆ ಮನೆ ಕಟ್ಟೋಣ ಅಂತ ಹೋದ್ರೆ ಅರ್ಕಾವರ್ತಿ ಚಾನಲ್ ಬರ್ತದೆ, ಅದು ಬರ್ತದೆ, ರೆಡ್ ಝೋನ್ ಅಲ್ಲಿ ಇದೆ. ನಿಮ್ ಮನೆಗಳ ಹತ್ರ ಬರ್ಬೇಕು ಚಾನಲ್ಲು, ಅವಾಗ ಗೊತ್ತಾಗುತ್ತೆ. ನೀವೆಲ್ಲ ಹೊಟ್ಟೆ ತುಂಬಿದವ್ರಲ್ವಾ, ನಿಮ್ಗೆ ನೋವುಗಳು ಗೊತ್ತಾಗಲ್ಲ. ಅದಾದ್ರು ರೋಡ್ ಮಾಡೋದು 20 ವರ್ಷ ಹಿಂದ್ಗಡೆ ಶಾಂಕ್ಷನ್ ಆಗಿತ್ತಂತೆ. ಶಾಂಕ್ಷನ್ ಆಗಿ ಬಿಟ್ಬಿಟ್ರು ಅದನ್ನ ಯೋಜನೆನ. ಯಾವನೋ ಬಂದ ಲೇಔಟ್ ಮಾಡ್ದ, ಮನೆಗಳು ಸೇಲ್ ಮಾಡ್ದ, ಸೈಟ್ ಸೇಲ್ ಮಾಡ್ದ, ಮನೆಗಳೆಲ್ಲ ಕಟ್ಬಿಟ್ರು. 100 ಮನೆಗಳಾಗಿದೆ ಇವಾಗ ಇಲ್ಲ ಇದು ರೋಡ್ ಬರೋ ಜಾಗ, ಇದ್ರ ರೋಡ್ ಕೊಡ್ಬೇಕು ಅನ್ಬಿಟ್ಟು ಮನೆಗಳೆಲ್ಲ ಹೊಡೆದಾಕ್ಬಿಟ್ಟು ನೋಟಿಸ್ ಕೊಡ್ತಾವ್ರೆ. ತಗೊಂಡಿರೋ ನಿಮ್ ತರ ಏನು ಕೋಟಿ ಏನು ಲೂಟಿ ಹೊಡೆದಿರೋರಲ್ಲ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಸಣ್ಣ ಪುಟ್ಟ ಕೆಲಸ ಮಾಡಿ, ಸಾಲ್ಗಳು ಮಾಡಿ, ಚೀಟಿಗಳು ಹಾಕೊಂಡು ಮನೆ ಸೈಟ್ ತಗೊಂಡವ್ರಿಗೆ ಅರ್ಧ ಜೀವನ ಕಳೆದೋಗ್ಬಿಟ್ಟಿರ್ತದೆ. ಇನ್ನರ್ಧ ಜೀವನ ಅಡ ಇಟ್ಟು ಮನೆ ಕಟ್ಟಿರ್ತಾರೆ. ಇವ್ರು ಬರ್ತಾರೆ, ನೀವು ಸಿಂಪಲ್ ಆಗಿ ಬರ್ತೀರಾ, ಸರ್ಕಾರಕ್ಕೆ ನೋಟಿಸ್ ಒಂದು ಕೊಟ್ಬಿಡ್ತೀರಾ, ಮನೆ ಹೊಡೆದಾಕ್ತಾ ಇದೀವಿ, ಇಷ್ಟು ದುಡ್ಡು ಅಂತ ಕೊಡ್ತೀವಿ, ಇದು ರೋಡ್ಗೆ ಬರುತ್ತೆ ರೋಡು ಅಂತ. ಸ್ಯಾಂಕ್ಷನ್ ಯಾರಿಗೆ ಕೊಟ್ಟಿದ್ದು, ಸೈನ್ ಯಾರು ಮಾಡಿದ್ದು? ಗೌರ್ಮೆಂಟ್ ಆಫೀಸರ್ ತಾನೆ ಮನೆ ಕಟ್ಬೋದನ್ನ ಸೈನ್ ಮಾಡಿದ್ದು. ಕರೆಂಟ್ ಬಿಲ್ ಕೊಟ್ಟಿದ್ದೀರಾ, ಕರೆಂಟ್ ಕಲೆಕ್ಷನ್ ಕೊಟ್ಟಿರ್ತೀರಾ, ಚರಂಡಿ ಕಲೆಕ್ಷನ್ ಕೊಟ್ಟಿರ್ತೀರಾ, ಎಲ್ಲ ಕೊಟ್ಟಿರ್ತೀರಾ. ಅವ್ರು ನಿಡ್ಕೊಳ್ಳಿ ಫಸ್ಟು, ಅವ್ರಿಗಾಕಿ ಫೈನ್, ಅವ್ರ ಮನೆ ಹೊಡೆದಾಕಿ.
ಅಮಾಯಕರದಲ್ಲ. ಈ ಸಿಸ್ಟಮೇ ಚೇಂಜ್ ಆಗಬೇಕು. ನನ್ನ ಪ್ರಕಾರ ನೀವು ಇಲ್ಲೇನ್ ದಬಾಕ್ತಿರೋ ಅದು ದಬಾಕಿ ಫಸ್ಟ್ ಬ್ಯಾಂಗ್ಳೂರಲ್ಲಿ, ಆಮೇಲೆ ನೋಡೋಣ ಟೌನ್ಶಿಪ್ದು. ಹಠ ಬೇಡ, ಈಗೋ ಬೇಡ ರಾಜಕೀಯದಲ್ಲಿ. ಇದೇನ್ ಬ್ರಿಟಿಷ್ ಕಾಲ ಅಲ್ಲ ನಿಮ್ ಇಷ್ಟ ಬಂದಂಗೆ ನಡ್ಕೊಳಕ್ಕೆ. ರೈತರು ಕಣ್ಣೀರ್ ಹಾಕ್ತಾ ಇದಾರೆ ಅಲ್ಲಿ. ಅವನ್ ಎಲ್ಲಾರು ಹೋಯ್ತಾರೆ. ಅದನ್ನ ಫೇಮಸ್ ಆಗಿದೆ ಒಂದು ಟ್ಯಾಂಕ್. ಆ ಟ್ಯಾಂಕ್ ಮೇಲ್ಗಡೆಯಿಂದ ಹೋದ್ರೆ ಎಲ್ಲ ತೆಂಗಿನ ತೋಪೆಲ್ಲ ಕಾಣುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಕಿತ್ತೋಗಿರೋ ಸ್ಕ್ರಾಪ್ ಎಲ್ಲ ಹೋಗಿ ವಿಡಿಯೋಗಳು ಮಾಡೋದಲ್ಲಿ ಯಾರೋ ಏನೋ ರೈತರ ಮೇಲೆ ಇವ್ರಿಗೇನೋ ಒಳ್ಳೆ ಇದಿದ್ದಂಗೆ. ಅಲ್ಲೇ ಹೋಗಿ ಅಲ್ಲೇ ತೆಂಗಿನ ತೋಪೆಲ್ಲ ತೋರಿಸಿ ಮಾಡ್ಬೇಕಾ ನೀವು? ಅವ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಮಾಡಿ. ನೀವು ನಾರ್ಮಲ್ ಆಗಿ ವಿಡಿಯೋ ಮಾಡಿ ಹಾಕಿ, ಪ್ರೆಸರ್ ಕೊಡಿ. ಅಲ್ಲಿ ಹೋಗಿ ಅದನ್ನ ಅವ್ರ ಕಷ್ಟಗಳನ್ನ ನೀವು ಅದರಲ್ಲೂ ನೀವು ಫೇಮಸ್ ಆಗ್ಬೇಕು, ಅದರಲ್ಲೂ ದುಡ್ಡು ಹೊಡಿಬೇಕು ನೀವು. ಕೆಲವ್ರು ವಿಡಿಯೋ ಮಾಡೋರಿಗೆ ಹೇಳ್ತಾ ಇದ್ದೀನಿ ನಾನು. ಯಾವನ ಹೋಗೋದು ಆ ಟ್ಯಾಂಕ್ ಮೇಲೆ ಹೋಗೋದು, ಸೆಲ್ಫಿ ಮಾಡೋದು, ಸೆಲ್ಫಿ ವಿಡಿಯೋ ಮಾಡೋದು, ಬಿಡೋದು. ನಿಜವಾದ ರೈತರು ನೀವು ಸಪೋರ್ಟ್ ಮಾಡಂಗಿದ್ರೆ, ನಿಜವಾಗ್ಲೂ ನೀವು ರೈತರ ಪರವಾಗಿದ್ರೆ ಅಲ್ಲಿಗೇನು ಹೋಗೋದೇನು ಅವಶ್ಯಕತೆ ಇಲ್ಲ. ಕೆಲವ್ರು ಹೇಳ್ತಾ ಇರೋದು, ಕೆಲವ್ರು ನ್ಯೂಸ್ ಚಾನಲ್ ಹೋಗಿದೆ ಪಾಪ, ಎಲ್ಲ ತೋರಿಸಿದೆ. ಕೆಲವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಕೆಲವ್ರು ರಿಯಾಲಿಟಿ ತೋರ್ಸೋಕೆ ಅಲ್ಲಿ ಹೋಗಿದ್ದಾರೆ. ಆ ಟ್ಯಾಂಕ್ ಮೇಲೆ ಹೋಗಿ ತೋರಿಸಿದ್ದಾರೆ. ಇನ್ನು ಸಾಕು, ಇನ್ನು ಹತ್ಬೇಡಿ ನೀವು. ಟ್ಯಾಂಕ್ ಬಿದ್ದೋಗೋ ತರ ಇದೆ, ನೀವೆಲ್ಲ ಹೋಗಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅದನ್ನ ಬೇಡ, ಅದನ್ನ ಕೈ ಬಿಡಿ ಸಾಕು. ನೀವು ಬ್ಯಾಂಗ್ಳೂರಲ್ಲಿ ನೆಟ್ಟಿಗೆ ಮಾಡಿ, ನೀವು ಬ್ಯಾಂಗ್ಳೂರ್ನ ಸುಂದರವಾಗಿ ಮಾಡಿ ನೀವು ಸಾಕು. ರೋಡ್ಗಳು ನೆಟ್ಟಿಗೆ ಹಾಕಿ ಸಾಕಿ ನೀವು. ಯಾವ ರೋಡ್ ಚೆನ್ನಾಗಿದೆ ಹೇಳಿ? ಆ MG ರೋಡ್, ಬ್ರಿಗೇಡ್ ರೋಡ್ ಬಿಟ್ರೆ ಅದೊಂದು ಸಿಂಗಾರ ಮಾಡ್ಬಿಟ್ಟಿದ್ದೀರಾ ಕೆಲವು ರೋಡ್ಗಳು. ಮಿಕ್ಕಿರೋರು ಅಲ್ಲೇನ್ ಮನುಷ್ಯರ ಜೀವನ ಮಾಡ್ತಾ ಇಲ್ವಾ ಅಲ್ಲಿ? ರಾಜಕೀಯದಲ್ಲಿ ನಾನು ಇದೀನಿ ಅಧಿಕಾರದಲ್ಲಿ ಅನ್ಬಿಟ್ಟು ಈಗೋ ಇಟ್ಕೊಂಡಿರೋರು ಯಾರು ಇಲ್ಲ, ಉಳಿದಿಲ್ಲ. ಅದು ಯಾಕಾದ್ರೂ ಈ ಗೌರ್ಮೆಂಟ್ ಅಕ್ವೈರ್ ಮಾಡ್ತೋ ನಮ್ಮ ಬ್ಯಾಂಗ್ಳೂರ್ನ ಕೆಲವು ಇದನ್ನ. ಆ ಮಹಾರಾಜರೇ ದೇವ್ರ ತರ ಪಾಪ, ಮೈಸೂರು ಮಹಾರಾಜರು ಅವರೇ ಇರ್ಬೇಕಿತ್ತು ನಮ್ಗೆಲ್ಲ ಆಡಳಿತ, ಅವರೇ ಕೊಡ್ಬೇಕಿತ್ತು ನಮ್ಗೆಲ್ಲ. ದೇವ್ರುಗಳು ಹೋಗಿ ರಾಕ್ಷಸರು ಬಂದಂಗಾಯ್ತು ನಮ್ ಪಾಳಿಗೆ. ನೀವೆಲ್ಲ ನಮ್ ಟ್ಯಾಕ್ಸು, ನಮ್ ದುಡ್ಡು, ನಿಮ್ ಅಧಿಕಾರ, ನೀವು ಜಲ್ಸ ಮಾಡೋದು. ಬೆಂಚ್ ಕಾರ್ಗಳು, ರೇಂಜ್ ಓವರ್ಗಳು ತಗೊಂಡು ದಯವಿಟ್ಟು ಅದನ್ನ ಬಿಡಿ, ಅದನ್ನ ಕೈ ಬಿಡಿ. ಕೃಷ್ಣ ಬೈರೇಗೌಡ ಅಂತವ್ರಿಗೆ ಸಪೋರ್ಟ್ ಮಾಡೋಣ ನಾವೆಲ್ಲ. ಫುಟ್ಪಾತ್ ತೆರವು ಮಾಡ್ತಾರೆ, ಏನ್ ಮಾಡಕ್ ಆಗಲ್ಲ. ಕೆಲವು ಮೈನಸ್ ಇದೆ, ಕೆಲವು ಪ್ಲಸ್ ಇದೆ. ಒಳ್ಳೆ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ, ಅಂತವ್ರಿಗೆ ಸಪೋರ್ಟ್ ಮಾಡೋಣ ಫಸ್ಟ್.